ದುರಾಸೆಗೆ ಕಾಂಗ್ರೆಸ್ ವಕ್ಫ್ ಬೋರ್ಡ್ಗೆ ಕೊಟ್ಟಿತ್ತು. ಅದರ ಪರಿಣಾಮ ಏನಾಯ್ತು ಗೊತ್ತಾ? ಅದರ ಪರಿಣಾಮ ಚರ್ಚ್ ಪ್ರಾಪರ್ಟಿ, ನೂರಾರು ವರ್ಷದ ಹಿಂದಿನ ಚರ್ಚ್ ಅವರು ಡಿಕ್ಲೇರ್ ಮಾಡ್ಕೊಂಡಿದ್ರು ನಮ್ಮದು ಅಂಥೇಳಿ. ಸಾವಿರಾರು ವರ್ಷಗಳ ಹಿಂದಿನ ದೇವಾಲಯಗಳ ಆಸ್ತಿ ಅವ್ರು ನೋಟಿಫಿಕೇಷನ್ ಮಾಡ್ಕೊಂಡಿದ್ರು ನಮ್ಮದು ಅಂತ. ಮುಂದುವರೆದವರ ದುರಹಂಕಾರ ಹೇಗಿದೆ ಅಂದರೆ, ವಕ್ಫ್ ಬೋರ್ಡ್ ಅಧ್ಯಕ್ಷ ಹೇಳ್ತಾನೆ ವಿಧಾನಸೌಧ ಎಲ್ಲೇ ಚಾಲ್ಸೋ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಇನ್ನೊಬ್ಬ ಡೆಲ್ಲಿನಲ್ಲೊಬ್ಬ ಹೇಳ್ತಾನೆ ಸುಪ್ರೀಂ ಕೋರ್ಟ್ ಪ್ರಾಪರ್ಟಿ ಆಲ್ಸೋ ಇಟ್ ಈಸ್ ಅವರ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಇದು ಟೋಟಲಿ ಇಲ್ಲಿಗಲ್ಲು. ರೈತರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅಸಂವಿಧಾನಿಕವಾಗಿ ಕಂಡವರ ಆಸ್ತಿಗೆಲ್ಲ ಕಣ್ಣು ಹಾಕುವಂಥ ಕೆಟ್ಟ ಬಕಾಸುರ ನೀತಿಯ ವಿರುದ್ಧ ಸಂಶೋಧನೆ ಅವಶ್ಯಕತೆ ಇತ್ತು. ಈಗ ನ್ಯಾಯವಾಗಿ ಅವರಿಗೆ ಯಾರು ದಾನ ಕೊಟ್ಟಿರ್ತಾರೆ ಅದು ಅವರಿಗೆ ಉಳಿತದೆ. ಗೌರ್ಮೆಂಟ್ ಗ್ರ್ಯಾಂಟ್ ಮಾಡಿದರೆ ಅವ್ರಿಗೆ ಉಳಿಯುತ್ತೆ. ಆದರೆ ಅಕ್ರಮವಾಗಿ ಅನಧಿಕೃತವಾಗಿ ದುರುಪಯೋಗ ಪಡಿಸ್ಕೊಂಡು ಕಂಡ ಆಸ್ತಿಗೆಲ್ಲ ಬೇಲಿ ಹಾಕ್ಕೊಳ್ಳುವಂಥ ಬಕಾಸುರ ನೀತಿಗೆ ಕೊನೆಯಾಗುತ್ತೆ. ಹಾಗಾಗಿ ಎಲ್ರಿಗೂ ನ್ಯಾಯ ಕೊಡೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ NDA ಸರ್ಕಾರ ಹೊಸ ಬಿಲ್ಲನ್ನು ಮಂಡಿಸಿದೆ. ನನಗೆ ವಿಶ್ವಾಸ ಇದೆ ಆ ಬಿಲ್ಲು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹುಮತದೊಂದಿಗೆ ಪಾಸಾಗುತ್ತೆ, ಅಮೆಂಡ್ಮೆಂಟ್ ಆಗುತ್ತೆ. ಯಾರಿಗೂ ಅನ್ಯಾಯ ಆಗಲ್ಲ, ಎಲ್ರಿಗೂ ನ್ಯಾಯ ಸಿಗುತ್ತೆ. ಸರ್, ಇವತ್ತಿನ ಪ್ರತಿಭಟನೆಯಿಂದ JDS ದೂರ ಸರಿದಿದೆ, ದೂರ ಇಟ್ಟಿದ್ದೀರಾ ಅನ್ನೋ ಆರೋಪ ಇದೆ. ಇದು BJP ಪ್ರತಿಭಟನೆ. NDA ಪ್ರತಿಭಟನೆ ಮಾಡಬೇಕಾದ್ರೆ ಇಬ್ಬರು ಸೇರಿ ಮಾಡ್ತೀವಿ. BJP ಪ್ರತಿಭಟನೆ ಮಾಡಬೇಕಾದ್ರೆ BJP ಪ್ರತ್ಯೇಕ ಮಾಡ್ತೀವಿ. JDS ಪ್ರತಿಭಟನೆ ಮಾಡಬೇಕಾದ್ರೆ JDS ಪ್ರತ್ಯೇಕ ಮಾಡ್ತಾರೆ. NDA ಪ್ರತಿಭಟನೆ ಮಾಡಬೇಕಾದ್ರೆ ಇಬ್ಬರು ಒಟ್ಟಿಗೆ ಸೇರಿ ಮಾಡ್ತೀವಿ. ಸರ್, ಇವಾಗ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದೀರಿ. ನಿನ್ನೆ ರಾತ್ರಿ ಡೀಸೆಲ್ ಬೆಲೆ ಏರಿಸಿದ್ದಾರೆ ಸರ್ ಸರ್ಕಾರ. ಅಂದರೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಮಾಡದೆ ಅನ್ನುವಂಥ ಒಂದು ಸರ್ವಾಧಿಕಾರಿ ಮನಸ್ಥಿತಿಯ ಪರಮಾವಧಿ ಇದು. ನಾವು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ನಾವು ಯಾರಿಗೂ ಕೇರ್ಲೆಸ್, ನಾವು ಜನರಿಗೂ ಹೆದರಲ್ಲ ಅನ್ನುವಂಥ ದುರಹಂಕಾರದ ಪರಮಾವಧಿ. ಪ್ರಜಾಪ್ರಭುತ್ವದಲ್ಲಿ ಜನವಿರೋಧಿಯಾಗಿ ನಡ್ಕೊಂಡವರು ಅವರ ಅವಧಿ ಇನ್ನೊಂದು 3 ವರ್ಷ ತಾನೇ ಮೆರೀಲಿ. ಜನ ಅವ್ರನ್ನ ಡೆಪಾಸಿಟ್ ಕಳೆದು ಮನೆ ಕಳಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.